ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 91ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಪದನ್ಯಾಸ ಕ್ರೀಡಾ ಪರಿಚಯಮಿವಾರಬ್ಧು ಮನಸಃ ಸ್ಖಲಂತಸ್ತೆ ಖೇಲಂ ಭವನ ಕಲಹಂಸಾ ನ ಜಹತಿ ಅತಸ್ತೇಷಾಂ ಶಿಕ್ಷಾಂ ಸುಭಗಮಣಿಮಂಜೀರರಣಿತಚ್ಛಲಾದಾಚಕ್ಷಾಣಂ ಚರಣಕಮಲಂ ಚಾರುಚರಿತೆ. ಪದನ್ಯಾಸ ಕ್ರೀಡಾ ಪರಿಚಯಮಿವಾರಬ್ಧು ಮನಸಃ ಸ್ಖಲಂತಸ್ತೆ ಖೇಲಂ ಭವನ ಕಲಹಂಸಾ ನ ಜಹತಿ ಅತಸ್ತೇಷಾಂ ಶಿಕ್ಷಾಂ ಸುಭಗಮಣಿಮಂಜೀರರಣಿತಚ್ಛಲಾದಾಚಕ್ಷಾಣಂ ಚರಣಕಮಲಂ ಚಾರುಚರಿತೆ. ಪದನ್ಯಾಸ ಕ್ರೀಡಾ ಪರಿಚಯಮಿವಾರಬ್ಧು ಮನಸಃ ಸ್ಖಲಂತಸ್ತೆ ಖೇಲಂ ಭವನ ಕಲಹಂಸಾ ನ ಜಹತಿ ಅತಸ್ತೇಷಾಂ ಶಿಕ್ಷಾಂ ಸುಭಗಮಣಿಮಂಜೀರರಣಿತಚ್ಛಲಾದಾಚಕ್ಷಾಣಂ ಚರಣಕಮಲಂ ಚಾರುಚರಿತೆ. ಈ ಸ್ತೋತ್ರದಲ್ಲಿ ಶಂಕರ ಭಗವತ್ಪಾದರು ದೇವಿಯ ನಡಿಗೆಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಸ್ತೋತ್ರ ಲಕ್ಷಣ ಬಂದು ಆಶೀರ್ವಾದ. ಚಾರುಚರಿತೆ, ಸುಂದರವಾದ ನಡಿಗೆಯುಳ್ಳವಳೇ. ತೇ, ನಿನ್ನ ಭವನಕಲ ಹಂಸಾಹ, ಅರಮನೆಯ ಆಟದ ಹಂಸಗಳು. ಪದನ್ಯಾಸ ಕ್ರೀಡಾ ಪರಿಚಯಂ, ಕಾಲ್ನಡಿಗೆಯನ್ನು. ಆರಬ್ಧು ಮನಸಃ, ನಿನ್ನಿಂದ ಕಲಿಯ ಬಯಸುವಂತೆ. ಸ್ಖಲಂತಹ, ತಪ್ಪು ಹೆಜ್ಜೆಗಳನ್ನಿಡುತ್ತವಾದರೂ. ನ ಜಹತಿ, ನಿನ್ನನ್ನು ಅನುಸರಿಸುವುದನ್ನು ಬಿಡುವುದಿಲ್ಲ. ಅತಃ, ಆದುದರಿಂದ ತೇಷಾಂ, ಈ ಕಲಹಂಸಗಳಿಗೆ. ಸುಭಗಮಣಿಮಂಜೀರರಣಿತಚ್ಛಲಾತ್, ನಿನ್ನ ಕಾಲ್ಗೆಜ್ಜೆಗಳ ಝಣ ಝಣ ಶಬ್ದಗಳು. ಶಿಕ್ಷಾಂ, ಗತಿವಿಲಾಸದ ಶಿಕ್ಷಣವನ್ನು, ನಡಿಗೆಯನ್ನು. ಆಚಕ್ಷಾಣಂ, ಉಪದೇಶ ಮಾಡಿಕೊಡ್ತಾ ಇದೆಯೋ ತಿಳಿಸ್ಕೊಡ್ತಿದೋ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಹೇ ಶುಭಗಮನೆಯಾದ ಜನನಿ, ನಿನ್ನ ಅರಮನೆಯ ಆಟದ ಹಂಸಗಳು ಕಾಲ್ನಡಿಗೆಯನ್ನು ನಿನ್ನಿಂದ ಕಲಿತಾ ಇದೆಯೇನೋ ಅನ್ನೋ ಹಾಗೆ ಕಪ್ಪು ಹೆಜ್ಜೆಗಳನ್ನಿಡ್ತವಾದರೂ ನಿನ್ನನ್ನು ಅನುಸರಿಸೋದನ್ನು ಬಿಡೋದಿಲ್ಲ. ಆದ್ದರಿಂದ ನಿನ್ನ ಕಾಲ್ಗೆಜ್ಜೆಗಳ ಸದ್ದು ಆ ಹಂಸಗಳಿಗೆ ನಡಿಗೆಯನ್ನು ಕಲಿಸುವ ಹಾಗೆ ತೋರ್ತಾ ಇದೆ. ನೋಡಿ, ಬಾಳಿನ ಹೆಜ್ಜೆ, ಬಾಳಿನ ಹಾದಿಯಲ್ಲಿ ಹೆಜ್ಜೆ ಹಾಕೋದನ್ನು ತನ್ನ ತಾಳಕ್ಕೆ ತಕ್ಕಂತೆ ಅನುಸರಿಸೋದನ್ನು ಕಲಿಸ್ತಕ್ಕಂಥವಳು ಜಗನ್ಮಾತೆ. ಅವಳು ಕಲಿಸ್ಬೇಕು ಅಂದರೆ ನಮ್ಮ ನಡೆ ಜ್ಞಾನಯುಕ್ತವಾಗಿರಬೇಕು. ಜ್ಞಾನಯುಕ್ತವಾದ ನಡವಳಿಕೆಯೇ ಆದಿಶಕ್ತಿ. ಜಗನ್ಮಾತೆ ತನ್ನ ಮಕ್ಕಳಿಗೆ ಜೀವನದಲ್ಲಿ ಹೇಗೆ ನಡಿಬೇಕು ಅನ್ನೋದನ್ನು ತಿಳಿಸುವ ಚಾರು ಚರಿತೆ. ಅಂತಹ ಸನ್ನಡತೆಯ ಖನಿಯನ್ನು ನೆನಿತಾ ಶಂಕರರು ದೇವಿಗೆ ಸೌಂದರ್ಯ ಲಹರಿಯ 91ನೇ ಶ್ಲೋಕವನ್ನು ಸಮರ್ಪಿಸ್ತಾ ಇದ್ದಾರೆ. ಏನಪ್ಪ ಈ ಶ್ಲೋಕದ ಒಂದು ಫಲ ಅಂದರೆ, ಭೂಲಾಭ, ಧನಲಾಭ, ಯಾವುದೇ ತೊಂದರೆನೇ ಇಲ್ಲದೆ ನಿವೇಶನವನ್ನು ಖರೀದಿಸ್ತೀರಾ. ಜಮೀನು ಸಂಪಾದನೆ, ಧನಪ್ರಾಪ್ತಿ, ಮಹಾಪುರುಷರ ಮತ್ತು ವಿದ್ವಾಂಸರ ಸಂಪರ್ಕಗಳು ಉಂಟಾಗುತ್ತೆ. ಅಂತಹ ಅದ್ಭುತವಾದ ಶ್ಲೋಕ ಇದು. ಇಲ್ಲಿಯವರೆಗೆ ಶಂಕರರು ಕಿರೀಟದಿಂದ ಪಾದದವರೆಗೆ ವರ್ಣನೆ ಮಾಡಿದ್ದಾರೆ. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಮತ್ತೆ ಭಗವತಿಯ ಸ್ವರೂಪವನ್ನು ಭಗವತ್ಪಾದರು ಸ್ತುತಿಸ್ತಾರೆ. ಶ್ರೀ ಜಗದಂಬಾರ್ಪಣಮಸ್ತು.